ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡಲಿ. ಯಾವುದೇ ಒಂದು ಗೊಂದಲಕ್ಕೆ ಈಡಾಗೋದು ಬೇಡ. ಎಲ್ಲರೂ ಒಗ್ಗಟ್ಟಿನಿಂದ ಅವರು ಶಾಂತಿಯುತವಾಗಿ ಚುನಾವಣೆ ಮಾಡೋಣ. ಯಾಕೆಂದರೆ ಈಗ ಅವರು ವಿರೋಧ ಪಕ್ಷದವರು ಒಂದೇನಾರ ಕಾಲು ಕೆರೆದು ಗಲಾಟೆ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ನಮ್ಮರೆಲ್ಲರೂ ನಾವು ಗಾಂಧಿ ತತ್ವದವರಪ್ಪ, ಒಂದು ಕೆನ್ನಿಗೆ ಹೊಡೆದ್ರೆ ಇನ್ನೊಂದು ಕೆನ್ನಿಗೆ ಕೊಡ್ತಾ ಹೋಗ್ಬೇಕು. ಆ ರೀತಿ ಅದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡೋಣ. ಬಾಯಿ ಸಿಕ್ಕಂಗೆ ಮಾತಾಡೋದು ಬಿಡಬೇಕು. ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಈ ಚುನಾವಣೆನ ಎದುರಿಸೋಣ. ಓಕೆ ಸರ್. ಏನಪ್ಪ ಅಂದ್ರೆ ಸಾದಿಕ್ ಪೈಲ್ವಾನ್ ಮೊದಲೇಕೆ ನೀವು ಮಾತಾಡಿದ್ರೆ ಸಂಧಾನ ಆಗ್ತಿತ್ತು ಅಂತ ಕೇಳ್ತಾರೆ. ಸಾದಿಕ್ ಪೈಲ್ವಾನ್ ಹೊರಗ್ನೇನಲ್ಲಪ್ಪ, ಹೊರಗ್ನೇನಾದ್ರೂ ಮಾತಾಡ್ಬೇಕು. ಎಲ್ಲರೂ ಮನೆಯಾರ ನಾವು. ಈಗ ನಾವು ಸಾದಿಕ್ ಪೈಲ್ವಾನ್ ಈಗ ಮನೆಗೆ ಕರೆದಾನ ಅಂದಿರಲ್ಲಪ್ಪ. ಈಗ ನಾನು ಭಾಳ ಸತಿ ಬಂದ, ಲೆಕ್ಕ ಇಲ್ದ ಸತಿ ಮನೆಗೆ ಬಂದು ಉಂಡಾನಿ. ಈಗ ಅಯ್ಯೂ ಮನೆಗೆ ಅದಾನಿ, ಅಯ್ಯೂ ಮನೆಗೆ ಉಂಡಾನಿ. ಹಾಂ, ಎಲ್ಲರ ಮನೆಗೆ ನಮ್ದೇನು, ನಾನು ಯಾವಾಗ ಕರೆದ್ರೂ ಒಂದು ನಮ್ನಿ ಹೋಗಿರ್ತವೆ. ಜೊತೆಗೆ ಸ್ನೇಹ ಮನೋಬೋದಾಗ ಅದಕ್ಕೆ ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರೋಕ್ಕೆ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದರು ಬರ್ಬೋದು. ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡಲಿ. ಯಾವುದೇ ಒಂದು ಗೊಂದಲಕ್ಕೆ ಈಡಾಗೋದು ಬೇಡ. ಎಲ್ಲರೂ ಒಗ್ಗಟ್ಟಿನಿಂದ ಅವರು ಶಾಂತಿಯುತವಾಗಿ ಚುನಾವಣೆ ಮಾಡೋಣ. ಯಾಕೆಂದರೆ ಈಗ ಅವರು ವಿರೋಧ ಪಕ್ಷದವರು ಒಂದೇನಾರ ಕಾಲು ಕೆರೆದು ಗಲಾಟೆ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ನಮ್ಮರೆಲ್ಲರೂ ನಾವು ಗಾಂಧಿ ತತ್ವದವರಪ್ಪ, ಒಂದು ಕೆನ್ನಿಗೆ ಹೊಡೆದ್ರೆ ಇನ್ನೊಂದು ಕೆನ್ನಿಗೆ ಕೊಡ್ತಾ ಹೋಗ್ಬೇಕು. ಆ ರೀತಿ ಅದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡೋಣ. ಬಾಯಿ ಸಿಕ್ಕಂಗೆ ಮಾತಾಡೋದು ಬಿಡಬೇಕು. ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಈ ಚುನಾವಣೆನ ಎದುರಿಸೋಣ. ಓಕೆ ಸರ್. ಏನಪ್ಪ ಅಂದ್ರೆ ಸಾದಿಕ್ ಪೈಲ್ವಾನ್ ಮೊದಲೇಕೆ ನೀವು ಮಾತಾಡಿದ್ರೆ ಸಂಧಾನ ಆಗ್ತಿತ್ತು ಅಂತ ಕೇಳ್ತಾರೆ. ಸಾದಿಕ್ ಪೈಲ್ವಾನ್ ಹೊರಗ್ನೇನಲ್ಲಪ್ಪ, ಹೊರಗ್ನೇನಾದ್ರೂ ಮಾತಾಡ್ಬೇಕು. ಎಲ್ಲರೂ ಮನೆಯಾರ ನಾವು. ಈಗ ನಾವು ಸಾದಿಕ್ ಪೈಲ್ವಾನ್ ಈಗ ಮನೆಗೆ ಕರೆದಾನ ಅಂದಿರಲ್ಲಪ್ಪ. ಈಗ ನಾನು ಭಾಳ ಸತಿ ಬಂದ, ಲೆಕ್ಕ ಇಲ್ದ ಸತಿ ಮನೆಗೆ ಬಂದು ಉಂಡಾನಿ. ಈಗ ಅಯ್ಯೂ ಮನೆಗೆ ಅದಾನಿ, ಅಯ್ಯೂ ಮನೆಗೆ ಉಂಡಾನಿ. ಹಾಂ, ಎಲ್ಲರ ಮನೆಗೆ ನಮ್ದೇನು, ನಾನು ಯಾವಾಗ ಕರೆದ್ರೂ ಒಂದು ನಮ್ನಿ ಹೋಗಿರ್ತವೆ. ಜೊತೆಗೆ ಸ್ನೇಹ ಮನೋಬೋದಾಗ ಅದಕ್ಕೆ ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರೋಕ್ಕೆ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದರು ಬರ್ಬೋದು. ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡಲಿ. ಯಾವುದೇ ಒಂದು ಗೊಂದಲಕ್ಕೆ ಈಡಾಗೋದು ಬೇಡ. ಎಲ್ಲರೂ ಒಗ್ಗಟ್ಟಿನಿಂದ ಅವರು ಶಾಂತಿಯುತವಾಗಿ ಚುನಾವಣೆ ಮಾಡೋಣ. ಯಾಕೆಂದರೆ ಈಗ ಅವರು ವಿರೋಧ ಪಕ್ಷದವರು ಒಂದೇನಾರ ಕಾಲು ಕೆರೆದು ಗಲಾಟೆ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ನಮ್ಮರೆಲ್ಲರೂ ನಾವು ಗಾಂಧಿ ತತ್ವದವರಪ್ಪ, ಒಂದು ಕೆನ್ನಿಗೆ ಹೊಡೆದ್ರೆ ಇನ್ನೊಂದು ಕೆನ್ನಿಗೆ ಕೊಡ್ತಾ ಹೋಗ್ಬೇಕು. ಆ ರೀತಿ ಅದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡೋಣ. ಬಾಯಿ ಸಿಕ್ಕಂಗೆ ಮಾತಾಡೋದು ಬಿಡಬೇಕು. ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡಿ ಈ ಚುನಾವಣೆನ ಎದುರಿಸೋಣ. ಓಕೆ ಸರ್. ಏನಪ್ಪ